ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ. ಏನಪ್ಪ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ಮಾಡ್ತಿದ್ದೀನಿ ಅನ್ಕೊಂತಿದ್ದೀರಾ? ಯಾವಾಗಲೂ ನಾವು ಊರು ತಿರೋದು ತಿನ್ನೋದು ಇದನ್ನೇ ಮಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಏನಂತ ಹೇಳಿದ್ರೆ ಇದು ಆ್ಯಕ್ಚುಯಲ್ ವಿಡಿಯೋ, ಲೈವ್ ವಿಡಿಯೋ, ಟ್ರೂತ್ ವಿಡಿಯೋ. ಏನಾಗಿದೆ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಯಾರಿಗಾದರೂ BP ಜಾಸ್ತಿ ಆಯಿತು ಅಥವಾ ಡಯಾಬಿಟೀಸ್ ಆಯಿತು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ಟ್ಯಾಬ್ಲೆಟ್ಸ್ಗಳು ತೊಗೊತೀವಿ. ತೊಗೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ತೊಗೊತಾ ಇರ್ತೀವಿ. ತೊಗೊತಾ ಇದ್ದಾಗಲೂ ನಾರ್ಮಲ್ ಆಗಿರುತ್ತೆ. ಸೊ ಸಮ್ಟೈಮ್ಸು ಎಷ್ಟೋ ಜನಕ್ಕೆ ಗೊತ್ತಾಗೋದೇ ಇರಲ್ಲ, ನನಗೆ BP ಇದೆ, ಚೆಕ್ ಮಾಡ್ಕೊಂಡೇ ಇರಲ್ಲ. ಆ ಥರ ಇದ್ದಾಗ ಏನಾಗುತ್ತೆ, ನಿಮಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗುತ್ತೆ. ಸೊ ಆ ಥರ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಒಬ್ರಿಗೆ ಆಗಿತ್ತು. ಸೊ ಇಟ್ ಇಸ್ ಸೊ ಅನ್ಫಾರ್ಚುನೇಟ್. ಅದಾದಮೇಲೆ ಏನಾಯಿತು, ನಾವು ಸಿಕ್ಕಾಪಟ್ಟೆ ಬೇರೆ ಹಾಸ್ಪಿಟ್ಲಲ್ಲಿ ಸೇರಿಸಿದ್ವಿ. ಅದು ಐ ಡೋಂಟ್ ನೇಮ್ ಎನಿ ಹಾಸ್ಪಿಟಲ್ಸ್. ಸೊ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಡೆ ಎಲ್ಲ ಸೇರಿಸಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅದೇನು ಕ್ಯೂರ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಜಸ್ಟ್ ಒಂದು ಮಾತ್ರೆ ICUದೆಲ್ಲ ಇಟ್ಟರು. ಬಟ್ ಅದೇನೂ ವರ್ಕ್ ಆಗಿಲ್ಲ. ಸೊ ನಾವೇನು ಮಾಡಿದ್ವಿ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಸರ್ಕಲಲ್ಲಾಗಲಿ ಮತ್ತು ಸರ್ಟನ್ ವೀಡಿಯೋಸಲ್ಲೆಲ್ಲ ನೋಡಿದ್ವಿ. ಪಲಮ್ನೇರಲ್ಲಿ ವಿರೂಪಾಕ್ಷಪುರಂ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಡಾಕ್ಟರ್ ಮೋಹನ್ ಅಂತ ಒಬ್ರು ಇದ್ದಾರಂತೆ. ಅವ್ರೇನಂತ ಹೇಳಿದ್ರೆ, ನೀವು ಅಂದ್ಕೊಂಡಿರ್ತಾರ ಇಂಜೆಕ್ಷನ್ ಎಲ್ಲ ಕೊಡೋರು ಅಂತಲ್ಲ, ಅವರು ನಾಟಿ ಔಷಧಿ ಕೊಡ್ತಾರೆ. ಸೊ ಈ ನಾಟಿ ಔಷಧಿಯಿಂದ ನಿಮ್ಗೇನು ಅನುಕೂಲ ಅಂತ ಹೇಳಿದ್ರೆ, ಒಂದು ಇಟ್ ಈಸ್ ಮೆಡಿಸನ್ ವಿತೌಟ್ ಸೈಡ್ ಎಫೆಕ್ಟ್. ಓಕೆ, ಅದೊಂದು ಕ್ಯೂರ್ ಆಗುತ್ತೆ ಮನುಷ್ಯ. ಎಸ್, 100% ಕ್ಯೂರ್ ಆಗ್ತಾರೆ. ಅಂದರೆ ನೀವು ಮುಂಚೆ ಥರ ಎದ್ದು ಓಡಾಡೋದು, ರನ್ನಿಂಗ್ ಮಾಡೋದು ಅದೆಲ್ಲ ಆಗಲ್ಲ. ಏನಂತ ಹೇಳಿದ್ರೆ, ಅವ್ರು ಅವ್ರವ್ರ ಕೆಲಸ ಅವ್ರು ಮಾಡ್ಕೊಬೋದು, ಅಷ್ಟು ಮಾತ್ರ ಮಾಡ್ಬೋದು. ಅಂದರೆ ಒಂದು 70 to 80% ಕ್ಯೂರ್ ಆಗುತ್ತೆ. ಸೊ ಅದ್ರ ಒಂದು ಡ್ರಾಬ್ಯಾಕ್ ಇದೆ. ಏನಂತ ಹೇಳಿದ್ರೆ, ಹೋಗಿದ ತಕ್ಷಣ ಒಂದು ಸತಿ ಹೋಗಿ ಬಂದು 2 ಸತಿ ಹೋಗಿ ಬಂದರೆ ಸರಿ ಹೋಗುತ್ತೆ, ಆ ಥರ ಎಲ್ಲ ಸರಿ ಹೋಗಲ್ಲ. ಸೊ ಮಿನಿಮಮ್ ಆಗಿ ನೀವು 4 ರಿಂದ 5 ಸತಿ ಹೋಗಬೇಕು ಫಸ್ಟ್ ಟೈಮ್. ಸೊ ಇನ್ನೊಂದು ಪ್ರಾಬ್ಲಮ್ ಅಂದರೆ ನನ್ನ ಚಾಲೆಂಜ್ ಏನಾಗುತ್ತೆ ಅಂದರೆ, ಆಫ್ಟರ್ ಕಪಲ್ ಆಫ್ ಇಯರ್ಸ್, 1 or 2 years ಆದಮೇಲೆ ಅದು ತಿರುಗಿ ಅದು ಯಥಾ ಪ್ರಕಾರ ಅದೇ ಸ್ಟೇಜಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಅವಾಗಿನ 1 ಸತಿ 2 ಸತಿ ಹೋದರೆ ಸೊ ಇಟ್ ವಿಲ್ ಮೇಂಟೈನ್. ಅದು ಮೇಂಟೈನ್ ಮಾಡಿದ್ಮೇಲೆ ಯಾರು ಅದು ಏನು ಪ್ರಾಬ್ಲಮ್ ಆಗಿದೆ ಅವ್ರ ಕೆಲಸ ಅವ್ರು ಮಾಡ್ಕೊಬೋದೇ ವಿನಃ ನಾನು ಮುಂಚೆ ಹೇಳಿದ ಥರ ಎದ್ದು ಓಡಾಡೋ ಥರ ಎಲ್ಲ ಆಗುತ್ತೆ, ಅಷ್ಟೊಂದೆಲ್ಲ ಆಗಲ್ಲ. ಬಟ್ ಒಬ್ಬರು ಸಪೋರ್ಟ್ ಇಲ್ಲದೆ ಒಬ್ಬರು ನಡಿಬೋದು, ಅವ್ರ ಕೆಲಸ ಅವ್ರು ಮಾಡ್ಕೊಬೋದು. ಸೊ ಈಗ ನಾವು ಅದೇ ಜಾಗಕ್ಕೆ ನಾವು ತಿರುಗಿ ಹೋಗ್ತಾ ಇದ್ದೀವಿ. ನಾವು ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಸೊ ನಾನು ಅವಾಗ ಹೇಳ್ದಂಗೆ ಅವ್ರು ಬೆಡ್ ರಿಟರ್ನ್ ಇದ್ರು, ಕಂಪ್ಲೀಟಾಗಿ ಬೆಡ್ ರಿಟರ್ನ್ ಆಗೋಗ್ಬಿಟ್ಟಿದ್ರು. ಅವ್ರನ್ನ ಇದೇ ರೀತಿ ಅಲ್ಲಿ ನೀವು ನೋಡ್ಬೋದು, ನಾನು ಇನ್ನು ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀನಿ. ಅಲ್ಲಿ ಆ್ಯಂಬುಲೆನ್ಸಲ್ಲೆಲ್ಲ ಬಂದ್ಬಿಟ್ಟು ಆ ನಾಟಿ ಔಷಧಿ ನೋಡೋಗ್ತಾರೆ. ನಮಗೂ ಫಸ್ಟ್ ಟೈಮ್ ಹೋದಾಗ ಅದು ಸಿಕ್ಕಾಪಟ್ಟೆ ಶಾಕ್ ಆಯಿತು. ಏನಪ್ಪ ಹಾಸ್ಪಿಟ್ಲಲ್ಲಿ ಆಗದೇ ಇರೋ ಕೆಲಸ ಇಲ್ಲ ಆಗುತ್ತಾ ಅಂತ. ಎಸ್, ಅಫ್ಕೋರ್ಸ್ ಇಟ್ ರಿಯಲಿ ವರ್ಕ್ಸ್. ಸೊ ಆ ಥರ ಯಾರಿಗೂ ಆಗಬಾರ್ದು. ಬೈ ಚಾನ್ಸ್ ಆ ಥರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಅಲ್ಲೊಂದು ಪಲಮ್ನೇರಲ್ಲಿ ಮಿಕ್ಕಿದ ವಿಡಿಯೋ ನೋಡೋಣ. ನಾವು ಹೇಳ್ದಂಗೆ ಬಂದ್ವಪ್ಪ ಬೆಳಗಿನ ಜಾವ. ಎಷ್ಟು ಗಂಟೆಗೆ ನಾವು ಬರಬೇಕಾದ್ರೆ ಈ ಸತಿ ಲೇಟಾಗಿ ಹೋಯ್ತು. ಯಾವಾಗಲೂ ನಾವು ಮಿಡ್ ನೈಟ್ 12 o'clock ಬಿಟ್ಟು ಬಂದುಬಿಡ್ತೀವಿ. ಈ ಸತಿ ಸ್ವಲ್ಪ ನಿದ್ದೆ ಬಂತಂದು ಮಲಗಿಬಿಟ್ಟಿದ್ದೆ. ನೋಡಮ್ಮ, ಕ್ಯೂ ಜನ ಆಗ್ತಾನೇ ಇಲ್ಲ ಗುರುವೆ. ಅಲ್ಲಿ ಹೋಗಿ ಇನ್ನೊಂದು ಏನಂದರೆ, ಅಲ್ಲಿ 2 ರೌಂಡು, ಫಸ್ಟ್ ರೌಂಡ್ ಒಂದು ಕೊಡ್ತಾರೆ, 2 ರೌಂಡ್ ಒಂದು ಕೊಡ್ತಾರೆ. ಆ ಫಸ್ಟ್ ರೌಂಡಲ್ಲಿ ಜನ ನೋಡಿದ್ರೆ ಸಾಕಾಗೋಗ್ಬಿಡುತ್ತೆ. ತುಂಬ ಜನ ಬೇರೆ ಸ್ಟೇಟಿಂದ ಬಂದು ನೈಟಲ್ಲೇ ಮಲಗಿಬಿಟ್ಟು ಫಸ್ಟ್ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ. ಓಕೆ, ಈಗ ನೋಡಿ ಬಾಸು ಗುರುವೆ, ಎಷ್ಟೊಂದು ಟೆನ್ಷನ್ ಅಂದರೆ ಆ ಚಳಿ ಬೇರೆ, ಬೆಳಗಿನ ಜಾವ. ಅದು ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿರೋರು ಏನು ಹೇಳ್ತಾರೆ, ಇಟ್ ಇಸ್ ನಾಟ್ ನನ್ನ ವ್ಯೂ ಅಲ್ಲ ಅದು. ಅಲ್ಲಿರೋರು ಏನು ಹೇಳ್ತಾರೆ ಅಂದರೆ, ಬೆಳಗಿನ ಜಾವನೇ ಕುಡಿದ್ರೆ ಅದು ನಿಮಗೆ ತುಂಬ ಒಳ್ಳೇದಂತೆ, ಬಾಡಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ನೋಡಿ, ಆ್ಯಂಬುಲೆನ್ಸಲ್ಲಿ ತಗೊಂಡು ಡೈರೆಕ್ಟಾಗಿ ಅವ್ರ ಹತ್ರನೇ ಬಂದುಬಿಟ್ಟಿದ್ದಾರೆ. ಇವರು ಶಿವಾಜಿ ಮಹಾರಾಜ್ ಫೋಟೋ ಹಾಕೊಂಡ್ಬಿಟ್ಟಿದ್ದಾರೆ, ಮಿಸ್ಟರ್ ರಾವ್ ಅಂತ. ಅದು ನೋಡಿ, ಅದು ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಕುಡಿಯೋಕ್ಕೆ ಇಷ್ಟೊಂದು ಜನ. ಅಂದರೆ ನಾನು ಹೇಳ್ತಾ ಇರ್ತೀನಲ್ಲ, 2 hour ಗ್ಯಾಪ್ ಇರಬೇಕು. ಫಸ್ಟ್ ರೌಂಡು ಕುಡಿದ್ಮೇಲೆ ಸೆಕೆಂಡ್ ರೌಂಡ್ ಕುಡಿಯೋದಕ್ಕೆ 2 hour ಗ್ಯಾಪ್ ಇರಬೇಕು. ಆ ಗ್ಯಾಪಲ್ಲಿ ನೋಡಿ ಇಷ್ಟೊಂದು ಜನ ಇರ್ತಾರೆ. ಗುರುವೆ, ಈ ಜಾಗದಲ್ಲಿ ಔಷಧಿ ಕೊಡೋದು, ಅದು ಹಾಸ್ಪಿಟ್ಲಲ್ಲ, ಮನೆ. ನೋಡಿ ಹೆಂಗಿದೆ. ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಈ ಆಯುರ್ವೇದ ಸೆಂಟರ್ ಓಪನ್ ಆಗುತ್ತೆ. ಏನಂತ ಹೇಳಿದ್ರೆ, ನೀವಿಲ್ಲಿ ಬರಬೇಕಾದ್ರೇ ಸ್ಟ್ರೈಟಾಗೆ ಪಾರ್ಕಿಂಗ್ ಎಲ್ಲ ಬರಬೇಡಿ. ಅಲ್ಲಿ ಕ್ಯೂ ಇರುತ್ತೆ, ಅಲ್ಲಿ ನೀವು ನೋಡ್ಬೋದು. ಆ ಕ್ಯೂವಲ್ಲಿ ಬಂದುಬಿಟ್ರೆ ನೀವು ಏನಾಗುತ್ತೆ, ಆ ದೊಡ್ಡ ಕ್ಯೂ ಇದೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ನೀವು ಬರೋಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನ ತುಂಬ ಕ್ಲಿಯರಾಗಿ ಸೆಟ್ ಮಾಡ್ಕೊಂಡು ಬಂದುಬಿಡಿ. ಇಲ್ಲಿ ಬಂದರೆ ಮಿನಿಮಮ್ 4 to 5 hours ಆಗೇ ಆಗುತ್ತೆ. ನಂಬರ್ 1. ನಂಬರ್ 2, ಫಸ್ಟಲ್ಲಿ ಬರಬೇಕಾದ್ರೆ ಆ ಕ್ಯೂವಲ್ಲಿ ಬಂದ್ಬಿಟ್ಟು ಅಲ್ಲಿ ನಿಮಗೆ ನಾಟಿ ಔಷಧಿ ಕೊಡ್ತಾರೆ. ಅದು ಕುಡಿದ್ಬಿಟ್ಟು ಅದ್ರ ಜೊತೆ ಕುಸ್ಲಕ್ಕಿ ಕೊಡ್ತಾರೆ. ಆ ಕುಸ್ಲಕ್ಕಿನ ನೀವು ಔಷಧಿ ಜೊತೆ
ಔಷಧಿ ಕುಡಿತಾ ಇದ್ದಂಗೆ ಕುಸ್ಲಕ್ಕಿ ತಿಂದ್ಬಿಟ್ಟು ದೆನ್ ಇಲ್ಲೊಂದು ಕ್ಯಾಂಟೀನಲ್ಲಿ ಒಂದು ರೈಸ್ ಮಾಡ್ತಾರೆ, ಕುಸ್ಲಕ್ಕಿದ ರೈಸು. ಆ ಕುಸ್ಲಕ್ಕಿ ರೈಸ್ನ ನೀವು ತಿಂದ ಮೇಲೆ ಯು ವಿಲ್ ಹ್ಯಾವ್ ಟು ಗಿವ್ ಅಟ್ಲೀಸ್ಟ್ 1 ಅವರಿಂದ 2 ಅವರ್ ಗ್ಯಾಪ್ ಕೊಡಬೇಕು ಸೆಕೆಂಡ್ ರೌಂಡ್ ಕುಡಿಯೋಕ್ಕೆ. ಎಸ್ ನೋಡಿ, ಇದೇ ಕ್ಯೂ ನಾನು ಹೇಳಿದ್ನಲ್ವಾ, ಇಷ್ಟು ದೊಡ್ಡ ಕ್ಯೂ ಇರುತ್ತೆ. ಮತ್ತು ನಿಮಗೆ ರೆಗ್ಯುಲರಾಗಿ ಕೊಟ್ಬಿಡಲ್ಲ, ಸ್ವಲ್ಪ ವೆಯ್ಟ್ ಮಾಡಿ ಕೊಡ್ತಾರೆ ಆಸ್ ಅನ್ ಔಷಧಿನ. ಸೊ ಬೇಸಿಕ್ಕಾಗಿ ಇಲ್ಲಿ ನಿಮಗೆ 2200 ರುಪೀಸ್, 2200 ರೂಪಾಯಿ ಆಗುತ್ತೆ. ಆ 2200 ರೂಪಾಯಲ್ಲಿ ಏನೇನು ಕೊಡ್ತಾರೆ, ಎರಡು ಔಷಧಿ ಕೊಡ್ತಾರೆ. ಆದರೆ ರೌಂಡ್ 1 ಆ್ಯಂಡ್ ರೌಂಡ್ 2 ಅದಾದಮೇಲೆ ಈ ತಗೊಂಡು ಕಿಟ್ ಕೊಡ್ತಾರೆ. ಕಿಟ್ಟಲ್ಲಿ ಏನಿರುತ್ತೆ, ಇದೊಂದು ಸಿರಪ್ ಇರುತ್ತೆ ಆ್ಯಂಡ್ ಇದೊಂದು ನರದ ಔಷಧಿ ಅನ್ಸುತ್ತೆ. ಓಕೆ, ನರದ ಸಿರಪ್ಪು ಇದೆರಡು ಸಿರಪ್ ಕೊಡ್ತಾರೆ. ಶುಗರ್ ಫ್ರೀ ಇದೆ. ಆ್ಯಂಡ್ ನಿಮಗೆ ಈ ಥರ ಜೆಲ್ ಕೊಡ್ತಾರೆ. ಸೊ ಬೇಸಿಕ್ಕಾಗಿ ಇದು ಜೆಲ್ ವೇರ್ ಯು ಕ್ಯಾನ್ ಅಪ್ಲೈ ಇಟ್. ಅಂದರೆ ನೀವು ಇದಕ್ಕೆಲ್ಲ ಲೆಗ್ಸಿಗೆ ಇದಾಗಿರೋ ಕಡೆ, ನಿಮಗೆ ಪ್ಯಾರಲಿಸಿಸ್ ಆಗಿರೋ ಕಡೆ ಎಲ್ಲ ಒಂದು ಕಡೆಯಿಂದ ಅಪ್ಲೈ ಮಾಡ್ಕೊಂಡು ಬಂದರೆ ಇದು ನಿಮ್ಗೆ ಸ್ವಲ್ಪ ಎನರ್ಜಿ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಆಯಿಲ್ ಕೊಡ್ತಾರೆ, ಇದೊಂದು ಕೊಡ್ತಾರೆ. ಆ್ಯಂಡ್ ನಿಮಗೆ ಇದೊಂದು ಪೌಡ್ರ್ ಕೊಡ್ತಾರೆ. ಈ ಪೌಡ್ರನ್ನ ನೀವು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಸೊ ಇಷ್ಟು ಸೆಟ್ ನಿಮಗೆ 2200 ರುಪೀಸ್ ಬರುತ್ತೆ. ಇಂಥದ್ದು 2 ಕೊಡ್ತಾರೆ, ಈ ಜೆಲ್ 2 ಕೊಡ್ತಾರೆ, ಈ ಆಯಿಲ್ 2 ಕೊಡ್ತಾರೆ. ನಾನು ಹೇಳ್ದಂಗೆ 2 ಸಿರಪ್ ಕೊಡ್ತಾರೆ. ಸೊ ವಿಚ್ ಇಸ್ ಕಾಸ್ಟಿಂಗ್ ಯು 2200 ರುಪೀಸ್. 2200 ರೂಪಾಯಿಗೆ ಇದೊಂದು ಇಷ್ಟು ಸೆಟ್ ಕೊಟ್ಬಿಟ್ಟು ನಿಮಗೆ 2 ಟೈಮ್ಸ್ ನಾನು ಹೇಳ್ದಂಗೆ ಅದು ಆಯುರ್ವೇದಿಕ್ ಜ್ಯೂಸ್ ಕೊಡ್ತಾರೆ. ಸೊ ಈಗ ನಮ್ಮದು ಫಸ್ಟ್ ರೌಂಡ್ ಆಗಿದೆ. ಫಸ್ಟ್ ರೌಂಡ್ ಆಯಿತು, ಜ್ಯೂಸ್ ಕುಡಿದಿದ್ದಾರೆ, ಕುಸ್ಲಕ್ಕಿ ತಿಂದಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವರು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಆಗಿ ಆಲ್ಮೋಸ್ಟ್ 1 ಅವರ್ ಮೇಲಾಗಿದೆ. ಈ ಕ್ಯೂ ದೊಡ್ಡದಾಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಮುಂಚೆನೇ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ಸೊ ದಟ್ ನಾವು ಇಲ್ಲಿಂದ ಅಲ್ಲಿ ಹೋಗೋವರೆಗೂ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ 1.5 ಅವರಿಂದ 2 ಅವರ್ ಆಗುತ್ತೆ. ಸೊ ದಟ್ ಕಂಪ್ಲೀಟ್ಸ್ ದ ಎಂಟೈರ್ ಟಾಸ್ಕ್. ಸೊ ನಿಮಗೆ ಈ ಥರ ಒಂದು ಗೈಡು ಕೊಡ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟಾಗಿ ಡಯಟ್ ಫಾಲೋ ಮಾಡಬೇಕು. ಏನೇನು ಡಯಟ್ ಫಾಲೋ ಮಾಡಬೇಕು ಅಂತ, ಟೊಮೆಟೊ ತಿನ್ನಬಾರ್ದು. ಸೊ ಇದನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಸೊ ಈಸ್ ಅ ಲೈವ್ ಎಕ್ಸಾಂಪಲ್. ಅವ್ರಿಗೆ ಇದಾಗಿದ್ದಾಗ, ಅಟ್ಯಾಕ್ ಆಗಿದ್ದಾಗ ಓಡಾಡೋಕ್ಕಾಗ್ತಿರಲಿಲ್ಲ, ಎದ್ದೋಳಕ್ಕಾಗ್ತಿರಲಿಲ್ಲ. ಹಿಂಗೆ ವಾಸ್ ಕಂಪ್ಲೀಟ್ಲಿ ಬೆಡ್ ರಿಡನ್, ಕಂಪ್ಲೀಟಾಗಿ ಬೆಡ್ಡಲ್ಲಿ ಮಲಗಿಬಿಟ್ಟಿದ್ರು. ಸೊ ಇಲ್ಲಿ ಕರ್ಕೊಂಬಂದ್ಮೇಲೆ ಅವ್ರಿಗೆ ಸೆಟ್ಲ್ ಆಯಿತು. ಸೊ ಇಲ್ಲಿ ಇಷ್ಟು ಮಾತ್ರನೇ ಅಂತಲ್ಲ, ನೀವು ಇಲ್ಲಿ ಬಂದಾಗ ನೋಡ್ಬೋದು ಸಿಕ್ಕಾಪಟ್ಟೆ ಆ್ಯಂಬುಲೆನ್ಸಸ್ ಎಲ್ಲ ನಿಂತಿರುತ್ತೆ. ಡೈರೆಕ್ಟಾಗಿ ಪೇಷಂಟ್ಸ್ನ ಇಲ್ಲಿ ಆ್ಯಂಬುಲೆನ್ಸಿಂದನೇ ಕರ್ಕೊಂಬಂದ್ಬಿಟ್ಟು ಇಲ್ಲಿಂದನೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಯು ಅಂಡರ್ಸ್ಟ್ಯಾಂಡ್, ಬೇಕಂತ ಹೇಳಿದ್ರೆ ಅವರು ಯಾವ ಹಾಸ್ಪಿಟ್ಲಿಗೆ ಹೋಗ್ಬೋದು, ಬಟ್ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲಿ ಡೈರೆಕ್ಟಾಗಿ ಏನಕ್ಕೆ ಬಂದರು ಅಂತ ಯೋಚನೆ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಪ್ಲೇಸ್ಗೆ ಕರ್ನಾಟಕ, ತಮಿಳ್ನಾಡು, ಕೇರಳ ಆ್ಯಂಡ್ ಆಂಧ್ರ ಆ್ಯಂಡ್ ತೆಲಂಗಾಣ 5 ಸ್ಟೇಟ್ಸಿಂದ ಇಲ್ಲಿ ಬರ್ತಾರೆ. ಸೊ ಇದೆಷ್ಟು ಫೇಮಸ್, ಇದು ಸ್ಮಾಲ್ ಹಳ್ಳಿ, ಚಿಕ್ಕ ಹಳ್ಳಿ, ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ವರ್ಕ್ ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ. ವರ್ಕ್ ಆಗೇ ಆಗುತ್ತೆ. ಸ್ವಲ್ಪ ನಂಬಿಕೆ ಇಟ್ಕೊಂಡು ನೀವು ಇಲ್ಲಿ ಬಂದರೆ 100% ನಿಮಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಮುಳ್ಬಾಗ್ಲಿಂದ ಮುಂದೆ ಬಂದರೆ ಪಲಮ್ನೇರ್ ಹತ್ರ ಬಂದರೆ, ಪಲಮ್ನೇರ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಸಿಗುತ್ತೆ. ಎಸ್, ನೀವು ಗೂಗಲಲ್ಲಿ ಹಾಕೊಂಡ್ಬರ್ಬೋದು, ಮ್ಯಾಪ್ಸ್ ಹಾಕೊಂಡ್ಬರ್ಬೋದು, ಏನು ಟೆನ್ಷನ್ ಇಲ್ಲ. ಒಂದು ಅಪ್ಡೇಟ್, ನೀವು ಈ ಔಷಧಿ ತೊಗೊಂಡ್ಮೇಲೆ ಫಸ್ಟ್ 2 ಡೇಸ್ 2 ದಿವಸ BP ಮಾತ್ರೆ ತಿನ್ನಂಗಿಲ್ಲ, ಡಯಾಬಿಟಿಸ್ ಮಾತ್ರೆ ತಿನ್ನಂಗಿಲ್ಲ. ಇನ್ ಕೇಸ್ ಎನಿಥಿಂಗ್ ರಿಲೇಟೆಡ್ ಟು ಜನರಿಕ್ ಔಷಧಿಗಳು ಯಾವುದು ತಿನ್ನಂಗಿಲ್ಲ ಫಸ್ಟ್ 2 ಡೇಸ್. ಆಮೇಲೆ ನೀವು ಕಂಟಿನ್ಯೂ ಮಾಡ್ಕೊಬೋದು. ಅವು ಬೆಳಿಗ್ಗೆ 7 ಗಂಟೆ 5 ನಿಮಿಷಕ್ಕೆ ಫಸ್ಟ್ ರೌಂಡ್ ಆಫ್ ಔಷಧಿ ತೊಗೊಂಡಿದ್ವಿ. ಈಗ ಸೆಕೆಂಡ್ ರೌಂಡ್ ಆಫ್ ಔಷಧಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಯ್ಯೋ ದೇವರೇ, ಕ್ಯೂ ಒಂದು ಗಾಡಿಗಳು ಮೂನೇ ಆಗ್ತಿಲ್ಲ, ಒಂದೊಂದೇ ಇಂಚ್ ಮೂವ್ ಆಗ್ತಿದೆ. ಆ ಥರ ಮೂವ್ ಆಗೂ ಫೈನಲಾಗಿ ಹೆಂಗೋ ಕಷ್ಟ ಬಿದ್ದು ಒಳ್ಳೆ ದೇವ್ರ ಮನೆಗೆ ಬಂದಂಗೆ ನಾವು ಬಂದ್ವಿ ಗುರು ಅಂತ ನೋಡಿದ್ರೆ ನೋಡಿ ಬಸ್ಸು, ಈ ಗಾಡಿಗಳು ಹಿಂಗೆ ಮೂವ್ ಆಗುತ್ತೆ. 2 ಅಂದರೆ ಒಂದು ಕ್ಯೂ ಅಲ್ಲಿ 2 ಕಡೆ ಕೊಡ್ತಾರೆ ನೋಡಿ. ಪುಣ್ಯಾತ್ಮ ತೊಗೊಂಬಂದು ಕೊಟ್ಟನಪ್ಪ ಫೈನಲಾಗಿ ಆ ಜ್ಯೂಸ್ನ, ಆ ಕಷಾಯನ, ಔಷಧಿನ ಅದೇನೋ ಕೊಟ್ಟ, ತೊಗೊಂಡ್ಮೇಲೆ ಆ ಔಷಧಿ ಜೊತೆ ನಾನು ಯಾವಾಗಲೂ ಹೇಳ್ತಾ ಇದ್ದಂಗೆ ಕುಸ್ಲಕ್ಕಿನೇ ತಿನ್ನಬೇಕು. ಆ ಥರ ಕುಸ್ಲಕ್ಕಿ ಕೊಟ್ಟ, ತಿಂದ್ವಿ, ಕುಡಿದ್ವಿ. ದೇವರೇ ಸ್ವಲ್ಪ ಬೇಗ ಸರಿ ಹೋಗ್ಲಪ್ಪ, ಇನ್ನೊಂದ್ಸತಿ ಹೋಗ್ತಾನೆ ಇರೋದು ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನೋಡಿ, ಇದೇ ದೇವರು ಆ ಟಾನಿಕು ಜ್ಯೂಸು ಔಷಧಿ, ಆ ಔಷಧಿ ಏನೋ ಒಂದು ಕುಡ್ಕೊಂಡು 9 ಗಂಟೆ ಆದ್ರೂ ಜನ ಹೋಗೋದೇ ಇಲ್ಲ ಅಂತಾರೆ ಗುರುವೇ. ಅಲ್ಲೇ ಇರ್ತಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಸಾಕಾಗೋಯ್ತು, ಸಾಕಪ್ಪ ನೋಡಿದ್ವಿ ಬಂದ್ವಿ. ಅಲ್ಲಿಂದ ಈ ಕಡೆ ಟಿಲ್ಲಿಲ್ಲ ಅಂದ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು
ಹಿಂಗೆ ಹೊಲ ಗದ್ದೆ ಎಲ್ಲ ನಮ್ಮೂರ ಕಡೆ ಇಲ್ವಲ್ಲ, ಅದಕ್ಕೆ ಹಿಂಗೆ ನೋಡಿಕೊಂಡು ಅಲ್ಲಿ ಬರಬೇಕಾದ್ರೆ ಅಲ್ಟಾಡಿ ಸಿಗುತ್ತೆ. ಬೇಕಂದರೆ ನೀವು ಲೈಟಾಗಿ ಹಾಕ್ಕೊಂಬರ್ಬೋದು. ಅದು ನಿಮ್ಗೆ ಬಿಟ್ಟಿದ್ದು. ನಾನು ಹೇಳೋದೆ ಅಂತೆಲ್ಲ ಮೋಟಿವೇಟ್ ಆಗಿಬಿಡ್ಬೇಡಿ. ಅಲ್ಲಿದೆ, ಬೇಕಂದರೆ ಕುಡಿಬೋದು. ಸರಿನಾ? ಥ್ಯಾಂಕ್ ಯು. ಇನ್ನೊಂದು ಸತಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೋಗೋಣ. ನಾವು ಹೋಗಿದ್ದು ರೈಟ್ ಸೈಡಲ್ಲಿ, ಅಂದರೆ ನೋಡಿ ಅಲ್ಲಿ ಬೋರ್ಡ್ ಹಾಕಿರ್ತಾನೆ, ಬೋರ್ಡಿಂದ ನಾವು ಹಂಗೆ ಹೋದ್ವಿ. ಬರಬೇಕಾದ್ರೆ ಬ್ಯಾಕ್ ಎಂಟ್ರಿಯಿಂದ ನಿಧಾನಕ್ಕೆ ಎಸ್ಕೇಪ್ ಆಗಿಬಿಟ್ವಿ. ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್. ಟೇಕ್ ಕೇರ್. ಬಾಯ್ ಬಾಯ್.